ಚಾನಲ್ ನಾಕಂಡ ಅಡುಗೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಇಟ್ಕದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನಾವು ಒಂದು 3 kg ಅಷ್ಟು ಅವರೆಕಾಯಿನ ತಂದಿಟ್ಬಿಟ್ಟು ಇಲ್ಲಿ ನಾವು ನೆನೆಸ್ಬಿಟ್ಟು ನೈಟಲ್ಲಿ ಇವತ್ತು ಇದಕ್ಕೆ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ, ಇದಕ್ಕೆ ಮಾಡೋಕ್ಕಿಂತ ಮುಂಚೆ ನಾವು ಮಸಾಲ ಪದಾರ್ಥನ ನಾವು ಉಟ್ಕೋಬೇಕಾಗುತ್ತೆ. ಆ ಮಸಾಲ ಪದಾರ್ಥ ಏನು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿರುವಂಥ ಇಂಗ್ರೀಡಿಯೆಂಟ್ಸಸ್: ಕರಿಬೇವು ಸೊಪ್ಪು 1-2, ಬ್ಯಾಡಗಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಬೀಜ 3 ಸ್ಪೂನಷ್ಟು, ಜೀರಿಗೆ 1 ಸ್ಪೂನು, ತೆಂಗಿನಕಾಯಿ ತುರಿದಿಟ್ಕೊಂಡದ್ದು 1 ಕಪ್ಪು, ಚಕ್ಕೆ ಲವಂಗ 4-5 ಮತ್ತು 2 ತುಂಡಷ್ಟು ಚಕ್ಕೆ, ಬೆಳ್ಳುಳ್ಳಿ ಒಂದು 10-15, ಈರುಳ್ಳಿ ಒಂದು 3 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಅಚ್ಚಕಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 3 ಸ್ಪೂನು, ಅವರೆಕಾಳು ಇಟ್ಕೊಂಡಿರೋಂಥ ಅವರೆಕಾಳು 1 ಕಪ್ಪು, ಮತ್ತು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಗೋಲ್ಡ್ ವಿನ್ನರ್ ನಾವು ಯಾವಾಗಲೂ ಯೂಸ್ ಮಾಡೋಂಥ ಆಯಿಲ್. ಓಕೆ ಫ್ರೆಂಡ್ಸ್, ಇವಾಗ ಸ್ಟವ್ ಹಚ್ಕೊಂಡು ನಾನು ಒಗ್ಗರಣೆಗೆ ಅಂತ ಬಿಟ್ಟು ಇಟ್ಕೋತಾ ಇದ್ದೀನಿ. 3 ಸ್ಪೂನ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ನಾನು ಅದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ, ಕರಿಬೇವು ಹಾಕೋತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಹಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಹಾಗೆ ತೆಗೆದಿಟ್ಟಿದ್ದಂತಹ ಧನಿಯಾನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಜೀರಿಗೆನೂ ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಳ್ಳೆ ಮಿಕ್ಸ್ ಕೊಡೋಣ. ಈಗ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಯಾವಾಗಲೂ ಆ ಕಂದು ಬಣ್ಣ ಅಂದರೆ ಬಂಗಾರದ ಬಣ್ಣ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡಿದ್ರೆ ನಮಗೆ ಮಸಾಲೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಓಕೆ, ಆಮೇಲೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಈಗ ನಾನು ಬಿಸಿನೀರನ್ನ ಒಂದು 2 ಜಗ್ಗಷ್ಟು ಬಿಸಿನೀರನ್ನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಡಿಪೆಂಡ್ಸ್ ಆನ್ ನಮಗೆ ಎಷ್ಟು ಸಾಂಬಾರು ಕೂಡಿಸ್ಕೋಬೇಕು ಮತ್ತು ನಮ್ಮಲ್ಲಿ ಎಷ್ಟು ಬೇಳೆ ಇದೆ ಅನ್ನೋದ್ರ ಮೇಲೆ ನಾವು ಬಿಸಿನೀರನ್ನ ಕಾಯಿಸಿಟ್ಕೋಬೇಕಾಗುತ್ತೆ. ಈ ಬಿಸಿನೀರನ್ನ ಕಾಯಿಸಿಟ್ಕೊಳ್ಳೋ ಉದ್ದೇಶ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಒಂದು ಕಂದು ಬಣ್ಣಕ್ಕೆ ಬಂದಿದೆ, ಚೆನ್ನಾಗಿ ಬಂದಿದೆ. ಓಕೆ, ಇದಕ್ಕೆ ನಾನು ಅವರೆಕಾಳನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಕಪ್ ಅವರೆಕಾಳು ತೆಗೆದಿಟ್ಕೊಂಡಿದ್ನಲ್ಲ ಅದು. ಹಾಗೆ ನಾನು ಕೊಬ್ಬರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಜಾಸ್ತಿ ನಾವು ಫ್ರೈ ಮಾಡೋಂಥ ಅವಶ್ಯಕತೆ ಇಲ್ಲ. ಇದನ್ನು ಹಾಕ್ಬಿಟ್ಟು ಒಂದು 15 ಸೆಕೆಂಡ್ಸ್ ನಾವು ಈ ಥರ ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಬಿಸಿ ಹತ್ತಿದ್ರೆ ಸಾಕಾಗುತ್ತೆ. ಸರಿ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಹುರಿದಿರೋಂಥ ಮಸಾಲ ನಮಗೆ ಒಂದು 5 ಮಿನಿಟ್ಸ್ ಬಿಡೋಣ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಕಿದ್ರೆ ನಾವು ಮಿಕ್ಸಿಗೆ ಹಾಕ್ಕೋಬೋದು. ಒಂದು 5 ನಿಮಿಷ ಬಿಡೋಣ. ಫ್ರೆಂಡ್ಸ್, ಈಗ ತಣ್ಣಗಾಗಿರೋದನ್ನು ನಾನು ಮಿಕ್ಸಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ, ಅಚ್ಚಕಾರದ ಪುಡಿ ನಾನು ಆಗಲೇ ತೆಗೆದಿದ್ದು. ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಆಗಲೇ ಹುಣಸೆ ಹಣ್ಣು ನೆನೆಸಿಟ್ಟಿದ್ನಲ್ಲ ಅದನ್ನು ನೀಟಾಗಿ ನಾನು ಜ್ಯೂಸಿ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಮಸಾಲಾನ. ಓಕೆ ಫ್ರೆಂಡ್ಸ್, ಈಗ ನಾವು ಮಸಾಲ ಮಾಡ್ಕೊಂಡಿದ್ದಾಯ್ತು. ಈಗ ಕಾಳಿಗೆ ಯಾವ ಥರ ಒಗ್ಗರಣೆ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಓಕೆ, ಮೊದಲನೇದಾಗಿ ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ 1-2, ಒಗ್ಗರಣೆಗೆ ಸಾಸಿವೆ, ಅರಿಶಿನ ಮತ್ತು ಜೀರಿಗೆ.
ಓಕೆ, ಈಗ ಪಾತ್ರೆ ಇಟ್ಕೋತಾ ಇದ್ದೀನಿ ಸ್ಟವ್ ಮೇಲೆ. ನಾವು ಪಾತ್ರೆಯಲ್ಲಿ ಏನಕ್ಕೆ ಮಾಡಬೇಕು ಅಂದರೆ, ಸೊ ಕುಕ್ಕರಲ್ಲಿ ಮಾಡಿದ್ದೀವಿ ಅಂದರೆ ನಾವು ಕಾಳು ತುಂಬ ಏನು ಕದರೋಗ್ಬಿಡುತ್ತೆ. ಸೊ ಅವಾಗ ನಮಗೆ ಕಾಳು ತಿನ್ನೋದಕ್ಕೆ ಅಂತ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಒಗ್ಗರಣೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಕಾಳು ಒಗ್ಗರಣೆಗೆ. ಮತ್ತೆ ನಾವು ಸಾಂಬಾರು ಆದಮೇಲೆ ಮತ್ತೆ ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಇರಲ್ಲ. ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ಒಂದು 3/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಫ್ಲೇಮ್ ಲೋ ಫ್ಲೇಮಲ್ಲಿ ಇರಲಿ. ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ, ಹಚ್ಚಿಟ್ಕೊಂಡಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈರುಳ್ಳಿನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಒಂದು ಸ್ವಲ್ಪ ಕಂದು ಬಣ್ಣ ಬರಲಿ ಈರುಳ್ಳಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಈಗ ಒಂದು ಕಂದು ಬಣ್ಣಕ್ಕೆ ಬಂದಿದೆ. ಸೊ ಈಗ ನಾನು ಇಟ್ಕೊಂಡಿದ್ದಂಥ ಅವರೆಕಾಳನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಅವರೆಕಾಳನ್ನ ಈಗ ನಾನು ಚೆನ್ನಾಗಿ ಆ ಈರುಳ್ಳಿ ಜೊತೆ ಮತ್ತು ಆ ಒಗ್ಗರಣೆಗೆ ಏನು ಹಾಕಿದ್ದಲ್ಲ ಅದ್ರ ಜೊತೆ ಒಳ್ಳೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಅರಿಶಿನ ಒಂದು 2 ಸ್ಪೂನ್ ಅರಿಶಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ನಾವು ಯಾವಾಗಲೂ ಹೇಳ್ದಂಗೆ ಇದು ಆಂಟಿಬಯೋಟಿಕ್ ಅಂಶ ಇರೋದ್ರಿಂದ, ಆಮೇಲೆ ಬೇಳೆಗಳೆಲ್ಲ ಚೆನ್ನಾಗಿ ಬೇಯೋದ್ರಿಂದ ನಾನೀಗ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲ ಕಾಳಿಗೆ ಅರಿಶಿನ ಅಂತ ಥರ ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಅವರೆಕಾಳನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಫ್ರೆಂಡ್ಸ್, ಈಗ ನಾನು ಆಗಲೇ ರುಬ್ಬಿಟ್ಕೊಂಡಿದ್ದಂತಹ ಮಸಾಲಾನ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಆ ಕಾಳಿಗೆಲ್ಲ ಚೆನ್ನಾಗಿ ಮಸಾಲ ಅಂಟಬೇಕು. ಸೊ ಆ ಥರ ನಾನು ಒಳ್ಳೆ ಮಿಕ್ಸ್ ಕೊಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಮಾಡೋದ್ರಿಂದ ಪ್ರತಿಯೊಂದು ಕಾಳಿಗೂ ನಾವು ಹಾಕ್ಕೊಂಡಿರೋಂಥ ಮಸಾಲ ಚೆನ್ನಾಗಿ ಕಚ್ಕೊಳ್ಳುತ್ತೆ. ನೋಡಿದ್ರಲ್ಲ, ಈಗ ನೋಡ್ತಾ ಇದ್ರೆ ನಾವು ತಿನ್ನುವಂಥ ಆಸೆ ಸ್ಟಾರ್ಟ್ ಆಗುತ್ತೆ. ಓಕೆ, ಲೋ ಫ್ಲೇಮಲ್ಲಿ ಇರಲಿ. ಇದು ನಾವು ಒಂದು 30 ಸೆಕೆಂಡ್ಸು ನಾವು ಇದನ್ನು ಈ ಥರ ಹುರ್ಕೋಬೇಕಾಗುತ್ತೆ ಮಸಾಲ ಹಾಕಿದ್ಮೇಲೆ. ನೋಡಿದ್ರಲ್ಲ, ಸೂಪರ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಆಗಲೇ ನಾನು ಬಿಸಿನೀರು ಕಾಯ್ದು ಇಟ್ಕೊಂಡಿದ್ನಲ್ಲ, ಅದನ್ನು ಈಗ ನಾನು ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ನಾನು ಆಗಲೇ ಬಿಸಿನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ, ತಣ್ಣೀರು ಹಾಕಿದ್ರೆ ಆ ಮಸಾಲೆಗೆ ಒಂಥರ ಟೇಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಬಿಸಿ ನೀರು ಇಟ್ಕೊಂಡ್ರೆ ನಾವು ಬಿಸಿ ನೀರನ್ನ ಮಿಕ್ಸ್ ಮಾಡಿಕೊಂಡು ನೋಡಿ ಮಿಕ್ಸ್ ಆಗಿದೆ. ಓಕೆ, ಇದು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಕಾಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆ, ನನಗೆ ಇದನ್ನು ಬೌಲ್ಗೆ ಸರ್ವ್ ಮಾಡ್ಕೊತೀನಿ. ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆ, ಈಗ ಅವರೆಕಾಳು ಅದೇ ಥರ ಇದೆ, ಫುಲ್ಲು ಅದರಲ್ಲಿ ಕದರಿಲ್ಲ. ನೋಡಿ, ಆವಾಗಲೇ ನಾನು ಅದಕ್ಕೆ ಹೇಳಿದ್ದು ಬಿಸಿನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ. ನೋಡಿದ್ರಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈಗ ನಾನು ಇದನ್ನು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಚಪಾತಿ ಮತ್ತು ಮುದ್ದೆ, ರೈಸು, ಪೂರಿ, ದೋಸೆ ಇದರಲ್ಲೆಲ್ಲ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಇದನ್ನು ಚಪಾತಿ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದೇ ಥರ ನೀವು ಮಾಡ್ಕೊಂಡು ಹೋಗ್ತೀನಿ. ಅದೇ ಥರ ಈಗ ರೈಸಲ್ಲಿ ಒಂದು ಟೇಸ್ಟ್ ನೋಡ್ತೀನಿ. 1 ಸೆಕೆಂಡು ಫ್ರೆಂಡ್ಸ್. ಇದನ್ನು ಈಗ ಅನ್ನದ ಮೇಲೇನು ಹಾಕ್ಕೊಂಡು ತಿಂತೀನಿ, ಅನ್ನದ ಜೊತೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್.
ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇದೇ ಥರ ನಾನು ನಿಮಗೆ ಒಳ್ಳೆ ರೆಸಿಪಿಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ, ಮತ್ತು ಕಮೆಂಟ್ಸ್ ಕೊಡೋದನ್ನು, ಲೈಕ್ ಮಾಡೋದನ್ನು, ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ತಪ್ಪದೆ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಕೂಡಲೇ ಸಿಗ್ತೀನಿ. ಥ್ಯಾಂಕ್ ಯು.